ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಪುಟಗಳ ವಿಸ್ತೃತ ಅಂಶವನ್ನು ಉಲ್ಲೇಖಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಡೀ ಘಟನೆಯನ್ನ ಅಪ್ರೂವರ್ ಪ್ರದೋಷ್ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಮಾಫಿ ಸಾಕ್ಷಿ ಅರ್ಜಿಯನ್ನ ಆರೋಪಿ ಪ್ರದೋಷ್ ಸಲ್ಲಿಸಿದ್ದಾರೆ. ತನ್ನ ಪಾತ್ರದ ಜೊತೆಗೆ ಹಲವು ವಿಚಾರಗಳನ್ನ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನ ರಕ್ಷಿಸಲು ಯತ್ನಿಸಿದ್ದರಂತೆ ಈ ಪ್ರದೋಷ್. ನೋಡಿ, ಪ್ರದೋಷ್ ಕೊಡುವಂಥ ಒಂದೊಂದು ಸ್ಟೇಟ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಲ್ಲೆಯನ್ನು ನಿಲ್ಲಿಸುವಂತೆ ಸಹ ಉಳಿದವರಿಗೆ ಮನವಿ ಮಾಡಿದ್ದಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕರಣದ A14 ಪ್ರದೋಷ್ ನನ್ನನ್ನು ಕ್ಷಮಿಸಿಬಿಡಿ, ನನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ, ಹೀಗೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಪ್ರದೋಷ್ ಕೊಡುವಂತಹ ಒಂದೊಂದು ಹೇಳಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ್ದಾಗಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಳಿಕ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿ ಮಾತನಾಡಿದ್ದನ್ನು ತಾನು ಕೇಳಿಸಿಕೊಂಡಿದ್ದಾಗೂ ಕೂಡ ಪ್ರದೋಷ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಪ್ರದೋಷ್ ಇದುವರೆಗೂ ಕೊಟ್ಟಿರುವಂಥ ಮಾಹಿತಿ ಆದರೂ ಏನು, ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಮತ್ತು ಪ್ರದೋಷ್ನ ಸ್ಟೇಟ್ಮೆಂಟ್ ದರ್ಶನ್ಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು, ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಬಹುದು, ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಇದುವರೆಗೂ ಕೂಡ ಪ್ರದೋಷ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ ಏನೇನು, ಅಂದರೆ ಈ ಪ್ರಕರಣದ ಬಗ್ಗೆ ಏನೆಲ್ಲ ವಿಚಾರಗಳನ್ನು ಅವ್ರು ಹಂಚಿಕೊಂಡಿದ್ದಾರೆ, ಸೇಮ್ ಟೈಮ್ ಈ ವಿಚಾರಗಳು ದರ್ಶನ್ಗೆ ಎಷ್ಟು ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಬಹುದು? ಖಂಡಿತ ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 11 ಪುಟಗಳ ವಿಸ್ತೃತ ಅಂಶಗಳನ್ನ ಉಲ್ಲೇಖಿಸಿ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಇಡೀ ಘಟನೆಯನ್ನ 11 ಪುಟಗಳಲ್ಲಿ ಸಂಕ್ಷಿಪ್ತವಾಗಿ ಅಪ್ರೂವ್ ಪ್ರದೋಷ್ ಹೇಳಿದ್ದಾನೆ. ಸೊ ಇದನ್ನ CCH 59ನೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಆದೇಶ ಕೊಡ್ಬೇಕಿತ್ತು. ಆದ್ರೆ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕೂಡ ನ್ಯಾಯ ನೀಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ನಾವು ವಿಚಾರ ಏನಂದ್ರೆ, ಈಗಾಗಲೇ 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ ಹೇಳಿರುವಂತಹ ಹೇಳಿಕೆಗೆ ಪಾಟಿ ಸವಾಲಿಗೆ ಅನುಮತಿಯನ್ನ ನ್ಯಾಯಾಲಯ ಕೊಟ್ಟಿದೆ. ಅಂದ್ರೆ ದರ್ಶನ್ ಪರ ವಕೀಲರು ಆರ್ಗ್ಯುಮೆಂಟ್ಗೆ ಅವಕಾಶವನ್ನ ಕೇಳಿರುವಂತದ್ದು. ಅಂದ್ರೆ ಪ್ರದೋಷ್ ಏನೆಲ್ಲ ಹೇಳಿದ್ದಾನೆ ಅಂಶಗಳನ್ನ 11 ಪುಟಗಳಲ್ಲಿ ಬಹಳಷ್ಟು ವಿಚಾರಗಳು ಮೆನ್ಷನ್ ಮಾಡಿರುವಂತದ್ದು. ಪ್ರಮುಖವಾಗಿ ಪ್ರಕರಣದಲ್ಲಿ ತನ್ನ ಪಾತ್ರದ ಜೊತೆಗೆ ಹಲವು ವಿಚಾರಗಳು ಉಲ್ಲೇಖ ಮಾಡಿದ್ದಾನೆ. ರೇಣುಕಾಸ್ವಾಮಿಯನ್ನ ಕೊಲೆ ನಡೆಸಲು ಪ್ರಯತ್ನ ಪಡುತ್ತಿರುವಾಗ ಪ್ರದೋಷ್ ಅದನ್ನ ನಿಲ್ಸೋಕೆ ಪ್ರಯತ್ನ ಪಟ್ಟಿದ್ದ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ 2003ರಿಂದ ಆರೋಪಿ ದರ್ಶನ್ ಪ್ರದೋಷ್ಗೆ ಪರಿಚಯ ಆಗ್ತಾನೆ. ಅಂದ್ರೆ ಜಯನಗರದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿದ್ದ ವೇಳೆ ಪರಿಚಯವಾಗಿರುವಂತದ್ದು. ಅಂದ್ರೆ ತದನಂತರ 2024ರಂದು ಅಂದ್ರೆ ಜೂನ್ 8ರಂದು ಆರೋಪಿ ದರ್ಶನ್ ನಿವಾಸಕ್ಕೆ ಪ್ರದೋಷ್ ಹೋಗಿದ್ನಂತೆ. ಬಳಿಕ ಸೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ದರ್ಶನ್ ಪ್ರದೋಷ್ನ ಕರೆದೊಯ್ದಿರುವಂತದ್ದು. ಸೊ ಜೂನ್ 8ರಂದು ಮಧ್ಯಾಹ್ನ ಸುಮಾರು 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದಿದ್ದೆ. ಈ ಸಂದರ್ಭದಲ್ಲಿ ದರ್ಶನ್ ಮೊಬೈಲ್ ನಲ್ಲಿ ಏನೋ ಪವನ್ಗೆ ತೋರಿಸಿರೋ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿರುವಂತದ್ದು. ಅದಾದ ಬಳಿಕ ದರ್ಶನ್ ಅಂದ್ರೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಕರೆ ಮಾಡಿ ಮಾತನಾಡಿರುವಂತಹ ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾನೆ. ತದನಂತರ ಪವಿತ್ರ ಗೌಡ ಅವರ ಮನೆಗೆ ಕಾರನ್ನ ಚಲಾಯಿಸುವಂತೆ ದರ್ಶನೇ ಆರೋಪಿಗಳಿಂದ ಇತರೆ ಆರೋಪಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಂತೆ. ಸೊ ಸಂಜೆ 4 ಅಂದ್ರೆ ಜೂನ್ 8ರಂದು ಸಂಜೆ 4:30ಕ್ಕೆ ಪವಿತ್ರ ಗೌಡ ನಿವಾಸಕ್ಕೆ ದರ್ಶನ್ ಹಾಗೂ ಪವಿತ್ರ ಅಂದ್ರೆ ಅವ್ರು ಇರೋ ಸ್ಥಳಕ್ಕೆ ದರ್ಶನ್ ಹೋಗಿದ್ದ. ತದನಂತರ ಒಂದೇ ಕಾರ್ನಲ್ಲಿ ಅಂದ್ರೆ ದರ್ಶನ್ ಆಗಿರ್ಬೋದು ಪವಿತ್ರ ಒಂದೇ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ಶೆಡ್ ಏನಿದೆ ಆ ಶೆಡ್ಗೆ ಕರ್ಕೊಂಡ್ ಬಂದಿದ್ರಂತೆ. ತದನಂತರ ವಿನಯ್ ಸೂಚನೆಯಂತೆ ಕಾರು ರಾಜರಾಜೇಶ್ವರಿ ದೇವಸ್ಥಾನದ ಮೂಲಕ ಶೆಡ್ಗೆ ಬಂದಿತ್ತು. ಅಂದ್ರೆ ಈ ಹಿಂದೆ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ಆ ಶೆಡ್ಗೆ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಬಂದೇ ಇಲ್ಲ ಅನ್ನೋ ರೀತಿಯಲ್ಲಿ ಆರ್ಗ್ಯುಮೆಂಟ್ ನಡೆದಿತ್ತು. ಸೊ ಅದಕ್ಕೆ ಪೂರಕವಾಗಿ ಪ್ರದೋಷ್ ಅಂದ್ರೆ ಆ ಶೆಡ್ಗೆ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಬಂದಿದ್ರು ಅನ್ನೋದಕ್ಕೆ ಸಾಕ್ಷಿಯನ್ನ ಕೂಡ ನುಡಿದಿರುವಂತದ್ದು. ಅದು ಇವತ್ತು ಸಲ್ಲಿಕೆ ಮಾಡಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಶೆಡ್ಗೆ ಪ್ರವೇಶ ಮಾಡಿದಾಗ ಸುಮಾರು 30 ವರ್ಷದ ವ್ಯಕ್ತಿಯೊಬ್ಬ ತಲೆ ಬಾಗಿಸ್ಕೊಂಡು ಅಂದ್ರೆ ರೇಣುಕಾಸ್ವಾಮಿ ಅಲ್ಲಿ ತಲೆ ಬಾಗಿಸ್ಕೊಂಡು ಕೆಳಗೆ ಕೂತಿದ್ದ. ಇದನ್ನ ಪ್ರದೋಷ್ ನೋಡಿದಾಗಿ ಕೂಡ ಮೆನ್ಷನ್ ಮಾಡಿದ್ದಾನೆ. ಆತನ ಸುತ್ತಮುತ್ತ ರಾಘವೇಂದ್ರ ಅಂದ್ರೆ ಆರೋಪಿಗಳಾಗಿರುವಂತಹ ರಾಘವೇಂದ್ರ ಆಗಿರ್ಬೋದು, ಪವನ್ ಆಗಿರ್ಬೋದು, ನಾಗರಾಜ್, ನಂದೀಶ್ ಇತರರು ಇದ್ರು. ಅವರು ಆತನಿಗೆ
ಆತನಿಗೆ ಹಲ್ಲೆಯನ್ನ ಕೂಡ ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಪ್ರದೋಷ್ ಅಂದ್ರೆ ಹೊಡಿಬೇಡಿ, ಕೊಲೆ ಮಾಡಬೇಡಿ, ಆತನ ಮೇಲೆ ಯಾವುದೇ ರೀತಿಯಾದಂತಹ ಗಾಯ ಮಾಡಬೇಡಿ ಅಂತ ಪ್ರದೋಷ್ ಉಲ್ಲೇಖ ಅಲ್ಲಿ ಅಂದ್ರೆ ಪ್ರಸ್ತಾಪ ಮಾಡಿದ್ದ ಅನ್ನೋದನ್ನ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಆಗಿ ಪ್ರದೋಷ್ ತನ್ನ ಪಾತ್ರವನ್ನ ಒಂದು ಕಡೆ ಮೆನ್ಷನ್ ಮಾಡಿದ್ರೆ, ಮತ್ತೊಂದ್ ಕಡೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇತರೆ ಆರೋಪಿಗಳು ಏನೆಲ್ಲ ಮಾಡಿದ್ರು, ಆ ಸ್ಥಳಿಗೆ ಯಾರೆಲ್ಲ ಬಂದಿದ್ದು, ಹಾಗೇನೆ ಆ ಲೊಕೇಶನ್ ಅಲ್ಲಿ ಏನೆಲ್ಲ ನಡೆಯಿತು, ತದನಂತರ ರೇಣುಕಾ ಸ್ವಾಮಿಯನ್ನ ಹೇಗೆ ಕೊಲೆ ಮಾಡಲಾಯಿತು, ಆತನ ಬಟ್ಟೆಗಳಾಗಿರ್ಬೋದು, ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ಎಲ್ಲಿ ಬಿಸಾಕಲಾಯಿತು, ಅದಕ್ಕೆ ದರ್ಶನ್ ಯಾವ ರೀತಿ ಇಂಟು ಕೊಟ್ಟಿದ್ದ, ಯಾವ ರೀತಿ ಹೆಲ್ಪ್ ಮಾಡಿದ, ಯಾವ ರೀತಿ ದುಡ್ಡನ್ನ ಕೊಟ್ಟಿದ್ದ, ಎಲ್ಲವನ್ನ ಕೂಡ ಮೆನ್ಷನ್ ಮಾಡಿದ್ದಾನೆ. ಸೊ ಪ್ರಮುಖವಾಗಿ ಇದಕ್ಕೆ ಪಾಟಿ ಸವಾಲಾಗಿ ಆರ್ಗ್ಯುಮೆಂಟ್ ಆಗ್ಲೇಬೇಕಾಗುತ್ತೆ. ಸೊ ಅದಕ್ಕೆ ಕಾರಣಕ್ಕಾಗಿ ಈಗ ಕೂಡ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿರುವಂತದ್ದು. ಸೊ ಮಧ್ಯಾಹ್ನ ಇದರ ವಿಚಾರಣೆ ಇರುವಂತದ್ದು. ಆದ್ರೆ SPP ಪ್ರಸನ್ನ ಕುಮಾರ್ ವಾದ ಮಾಡಿ ಯಾವುದೇ ಕಾರಣಕ್ಕೂ ಆಕ್ಷೇಪಣೆ ಸಲ್ಲಿಕೆ ಅಥವಾ ಆರ್ಗ್ಯುಮೆಂಟ್ಗೆ ದರ್ಶನ್ ಪರ ವಕೀಲರಿಗೆ ಸಮಯಾವಕಾಶ ಕೊಡ್ಲೇಬಾರ್ದು. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿತ್ತು, 1 ವರ್ಷದ ಒಳಗಡೆ ಟ್ರಯಲ್ ಅನ್ನ ಮುಗಿಸ್ಬೇಕು. ಟ್ರಯಲ್ ಅನ್ನ ಮುಗಿಸದೇ ಇದ್ರೆ ದರ್ಶನ್ಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೂಡ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ SPP ಪ್ರಸನ್ನ ಕುಮಾರ್ ವಾದ ಮಾಡೋದ್ ಬೇಡ, ಈಗ ಪ್ರದೋಷ್ ಏನು ಮಾಸಿ ಸಾಕ್ಷಿಗೆ ಒಪ್ಪಿದ್ದಾನೆ, ಆತ ಹೇಳೋದನ್ನೇ ಪರಿಗಣನೆ ತೆಗೆದುಕೊಳ್ಬೇಕಂತ ನ್ಯಾಯಾಲಯದಲ್ಲಿ ಪ್ರಬಲವಾದ ವಾದವನ್ನ ಮಂಡಿಸಿರುವಂತದ್ದು. ಸದ್ಯ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ನ್ಯಾಯಾಲಯ ನೀಡುತ್ತೆ. ಇಲ್ಲಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇತರೆ ಆರೋಪಿಗಳ ಭವಿಷ್ಯ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರದೋಷ್ ತನ್ನದೇನು ತಪ್ಪಿಲ್ಲ, ತಾನು ಮರ್ಡರ್ ಆಗದ ರೀತಿಯಲ್ಲಿ ನೋಡ್ದೆ ಅದನ್ನೆಲ್ಲ ಮೆನ್ಷನ್ ಮಾಡೋದ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಪ್ರದೋಷ್ ಅಂದ್ರೆ 2 ರೀತಿಯಾದಂತಹ ಹೇಳಿಕೆಗಳನ್ನ, ಅಂದ್ರೆ ಒಂದು ಕಡೆ ತನ್ನನ್ನ ಬಚಾವ್ ಮಾಡಿಸೋ ರೀತಿ, ಮತ್ತೊಂದ್ ಕಡೆ ದರ್ಶನ್ ಅನ್ನ ತಪ್ಪು ತೋರಿಸೋ ರೀತಿ ಇದೆ. ಸೊ ಹೀಗಾಗಿ ನ್ಯಾಯಾಲಯ ಯಾವ ರೀತಿ ಪರಿಗಣನೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.